ನಾವು ನೋಡಿದ್ದೆಲ್ಲ ಹಳೆ ನೆನಪುಗಳು ಇವತ್ತು ಮರೆಯೋಕ್ಕಾಗಲ್ಲ. ಫಸ್ಟು ತರಲೆ ನನ್ನ ಮಗಳು ಮಾಡಿದ್ದು ಅವರು ಫಸ್ಟು ನಾವು ಅವ್ರು ಪರಿಚಯ ಆಗಿದೆ ಕಾಶಿನಾಥ್ ಅವ್ರ ಮೂಲಕ. ಕಾಶಿನಾಥ್ ಅವ್ರ ಸಿನಿಮಾದಲ್ಲಿ ಅವ್ರು ಮಾಡಿದ್ರು, ಆಮೇಲೆ ತರಲೆ ನನ್ನ ಮಗ ಮಾಡಿದ್ರು, ವಿಶ್ ಮಾಡಿದ್ರು, ನಿಮಗೆಲ್ಲ ಗೊತ್ತೇ ಇದೆ. ಬಹಳ ಅದ್ಭುತವಾದ ಕಲಾವಿದ, ಸರಳ ಜೀವಿ. ನಮಗೆಲ್ಲ ಅವಾಗ ನಾವೆಲ್ಲ ಹೊಸ ಡೈರೆಕ್ಟ್ರ್, ಅವಾಗೆಲ್ಲ ನಮ್ಮ ಜೊತೆ ಇದ್ಕೊಂಡು ಡೇಟ್ಸ್ ಪ್ರಾಬ್ಲಮ್ ಆಗದೆ ತುಂಬ ಸಪೋರ್ಟ್ ಮಾಡಿದರು ನಮಗೆ. ಭಾಳ ಏನೋ ಪರಿಪೂರ್ಣ ವ್ಯಕ್ತಿ ಅಂತಲೇ ಹೇಳ್ಬೇಕು ಅವ್ರು. ಆ್ಯಕ್ಚುಲಿ ತುಂಬ ವಿಶ್ವ ಮತ್ತು ತರಲೆ ನನ್ನ ಮಗ ಸರ್, ಅದು ಯಾವತ್ತೂ ಮರೆಯಲಾರ್ದಂಥ ಸಿನಿಮಾ. ಹೌದೌದು. ಆ ಜರ್ನಿ ಯಾವತ್ತೂ ಬೆಳಿಗ್ಗೆ ಅವ್ರು ಇಲ್ಲ ಅಂದಾಗ ಫಸ್ಟ್ ಶುರುವಾಗಿದೆ ನಮ್ಮದು ಅವ್ರ ಮಾತು ಅಲ್ಲಿಂದ ಸರ್. ಹೌದೌದು. ಅದೇನೇ ನಾನು ಟ್ವೀಟು ಅದೇ ಮಾಡಿದ್ದೆ. ನನ್ನ ಜೀವನದ ಮೊದಲ ಹೆಜ್ಜೆಯಲ್ಲಿ ಅವರು ನನ್ನ ಜೊತೆಯಲ್ಲಿ ಬಂದಿದ್ದರು. ತುಂಬ ಅಪರೂಪವಾದಂಥ ನಟ. ಇವ್ರು ಹೇಳ್ದಂಗೆ ನಾನ್ ಕಾಂಟ್ರವರ್ಷಿಯಲ್, ಯಾವುದೇ ಪ್ರಾಬ್ಲಮ್ಮು ಇಲ್ಲ, ಯಾರ ಬಗ್ಗೆ ಮಾತಾಡ್ತಿರ್ಲಿಲ್ಲ, ಯಾರ ಬಗ್ಗೆನೂ ಮಾತಾಡ್ತಾನೆ. ಅವ್ರು ಆಯಿತು, ಅವ್ರು ಇದಾಯಿತು, ಅವ್ರು ಬಂದು ಡೈರೆಕ್ಟ್ರುಗಳಿಗೆ ಒಂಥರ ಅವ್ರು ಇದ್ಬಿಟ್ರೆ ಆ ಇಡೀ ಶೂಟಿಂಗ್ ಅಟ್ಮಾಸ್ಫಿಯರ್ ಒಂದು ಅದ್ಭುತವಾಗಿರೋದು. ಮತ್ತೆ ಹುಟ್ಟಿ ಬರ್ತಾರೆ ಅವರು ನನ್ನ ಪ್ರಕಾರ ಖಂಡಿತ. ಅವರ ಮನೆಯವ್ರಿಗೆ ಎಲ್ಲರಿಗೂ ಒಂದು ಅವರ ಆತ್ಮಕ್ಕೆ ಶಾಂತಿ ಕೊಟ್ಟು ಅವ್ರ ಮನೆಯವ್ರಿಗೆ ನೋವನ್ನು ತಡ್ಕೊಳ್ಳೋಂಥ ಶಕ್ತಿ ಕೊಡಲಿ. ಇಲ್ಲ, ನಾವು ನೋಡಿದ್ದೆಲ್ಲ ಹಳೆ ನೆನಪುಗಳು ಇವತ್ತು ಮರೆಯೋಕ್ಕಾಗಲ್ಲ. ಫಸ್ಟು ತರಲೆ ನನ್ನ ಮಗಳು ಮಾಡಿದ್ದು ಅವರು ಫಸ್ಟು ನಾವು ಅವ್ರು ಪರಿಚಯ ಆಗಿದೆ ಕಾಶಿನಾಥ್ ಅವ್ರ ಮೂಲಕ. ಕಾಶಿನಾಥ್ ಅವ್ರ ಸಿನಿಮಾದಲ್ಲಿ ಅವ್ರು ಮಾಡಿದ್ರು, ಆಮೇಲೆ ತರಲೆ ನನ್ನ ಮಗ ಮಾಡಿದ್ರು, ವಿಶ್ ಮಾಡಿದ್ರು, ನಿಮಗೆಲ್ಲ ಗೊತ್ತೇ ಇದೆ. ಬಹಳ ಅದ್ಭುತವಾದ ಕಲಾವಿದ, ಸರಳ ಜೀವಿ. ನಮಗೆಲ್ಲ ಅವಾಗ ನಾವೆಲ್ಲ ಹೊಸ ಡೈರೆಕ್ಟ್ರ್, ಅವಾಗೆಲ್ಲ ನಮ್ಮ ಜೊತೆ ಇದ್ಕೊಂಡು ಡೇಟ್ಸ್ ಪ್ರಾಬ್ಲಮ್ ಆಗದೆ ತುಂಬ ಸಪೋರ್ಟ್ ಮಾಡಿದರು ನಮಗೆ. ಭಾಳ ಏನೋ ಪರಿಪೂರ್ಣ ವ್ಯಕ್ತಿ ಅಂತಲೇ ಹೇಳ್ಬೇಕು ಅವ್ರು. ಆ್ಯಕ್ಚುಲಿ ತುಂಬ ವಿಶ್ವ ಮತ್ತು ತರಲೆ ನನ್ನ ಮಗ ಸರ್, ಅದು ಯಾವತ್ತೂ ಮರೆಯಲಾರ್ದಂಥ ಸಿನಿಮಾ. ಹೌದೌದು. ಆ ಜರ್ನಿ ಯಾವತ್ತೂ ಬೆಳಿಗ್ಗೆ ಅವ್ರು ಇಲ್ಲ ಅಂದಾಗ ಫಸ್ಟ್ ಶುರುವಾಗಿದೆ ನಮ್ಮದು ಅವ್ರ ಮಾತು ಅಲ್ಲಿಂದ ಸರ್. ಹೌದೌದು. ಅದೇನೇ ನಾನು ಟ್ವೀಟು ಅದೇ ಮಾಡಿದ್ದೆ. ನನ್ನ ಜೀವನದ ಮೊದಲ ಹೆಜ್ಜೆಯಲ್ಲಿ ಅವರು ನನ್ನ ಜೊತೆಯಲ್ಲಿ ಬಂದಿದ್ದರು. ತುಂಬ ಅಪರೂಪವಾದಂಥ ನಟ. ಇವ್ರು ಹೇಳ್ದಂಗೆ ನಾನ್ ಕಾಂಟ್ರವರ್ಷಿಯಲ್, ಯಾವುದೇ ಪ್ರಾಬ್ಲಮ್ಮು ಇಲ್ಲ, ಯಾರ ಬಗ್ಗೆ ಮಾತಾಡ್ತಿರ್ಲಿಲ್ಲ, ಯಾರ ಬಗ್ಗೆನೂ ಮಾತಾಡ್ತಾನೆ. ಅವ್ರು ಆಯಿತು, ಅವ್ರು ಇದಾಯಿತು, ಅವ್ರು ಬಂದು ಡೈರೆಕ್ಟ್ರುಗಳಿಗೆ ಒಂಥರ ಅವ್ರು ಇದ್ಬಿಟ್ರೆ ಆ ಇಡೀ ಶೂಟಿಂಗ್ ಅಟ್ಮಾಸ್ಫಿಯರ್ ಒಂದು ಅದ್ಭುತವಾಗಿರೋದು. ಮತ್ತೆ ಹುಟ್ಟಿ ಬರ್ತಾರೆ ಅವರು ನನ್ನ ಪ್ರಕಾರ ಖಂಡಿತ. ಅವರ ಮನೆಯವ್ರಿಗೆ ಎಲ್ಲರಿಗೂ ಒಂದು ಅವರ ಆತ್ಮಕ್ಕೆ ಶಾಂತಿ ಕೊಟ್ಟು ಅವ್ರ ಮನೆಯವ್ರಿಗೆ ನೋವನ್ನು ತಡ್ಕೊಳ್ಳೋಂಥ ಶಕ್ತಿ ಕೊಡಲಿ. ಇಲ್ಲ, ನಾವು ನೋಡಿದ್ದೆಲ್ಲ ಹಳೆ ನೆನಪುಗಳು ಇವತ್ತು ಮರೆಯೋಕ್ಕಾಗಲ್ಲ. ಫಸ್ಟು ತರಲೆ ನನ್ನ ಮಗಳು ಮಾಡಿದ್ದು ಅವರು ಫಸ್ಟು ನಾವು ಅವ್ರು ಪರಿಚಯ ಆಗಿದೆ ಕಾಶಿನಾಥ್ ಅವ್ರ ಮೂಲಕ. ಕಾಶಿನಾಥ್ ಅವ್ರ ಸಿನಿಮಾದಲ್ಲಿ ಅವ್ರು ಮಾಡಿದ್ರು, ಆಮೇಲೆ ತರಲೆ ನನ್ನ ಮಗ ಮಾಡಿದ್ರು, ವಿಶ್ ಮಾಡಿದ್ರು, ನಿಮಗೆಲ್ಲ ಗೊತ್ತೇ ಇದೆ. ಬಹಳ ಅದ್ಭುತವಾದ ಕಲಾವಿದ, ಸರಳ ಜೀವಿ. ನಮಗೆಲ್ಲ ಅವಾಗ ನಾವೆಲ್ಲ ಹೊಸ ಡೈರೆಕ್ಟ್ರ್, ಅವಾಗೆಲ್ಲ ನಮ್ಮ ಜೊತೆ ಇದ್ಕೊಂಡು ಡೇಟ್ಸ್ ಪ್ರಾಬ್ಲಮ್ ಆಗದೆ ತುಂಬ ಸಪೋರ್ಟ್ ಮಾಡಿದರು ನಮಗೆ. ಭಾಳ ಏನೋ ಪರಿಪೂರ್ಣ ವ್ಯಕ್ತಿ ಅಂತಲೇ ಹೇಳ್ಬೇಕು ಅವ್ರು. ಆ್ಯಕ್ಚುಲಿ ತುಂಬ ವಿಶ್ವ ಮತ್ತು ತರಲೆ ನನ್ನ ಮಗ ಸರ್, ಅದು ಯಾವತ್ತೂ ಮರೆಯಲಾರ್ದಂಥ ಸಿನಿಮಾ. ಹೌದೌದು. ಆ ಜರ್ನಿ ಯಾವತ್ತೂ ಬೆಳಿಗ್ಗೆ ಅವ್ರು ಇಲ್ಲ ಅಂದಾಗ ಫಸ್ಟ್ ಶುರುವಾಗಿದೆ ನಮ್ಮದು ಅವ್ರ ಮಾತು ಅಲ್ಲಿಂದ ಸರ್. ಹೌದೌದು. ಅದೇನೇ ನಾನು ಟ್ವೀಟು ಅದೇ ಮಾಡಿದ್ದೆ. ನನ್ನ ಜೀವನದ ಮೊದಲ ಹೆಜ್ಜೆಯಲ್ಲಿ ಅವರು ನನ್ನ ಜೊತೆಯಲ್ಲಿ ಬಂದಿದ್ದರು. ತುಂಬ ಅಪರೂಪವಾದಂಥ ನಟ. ಇವ್ರು ಹೇಳ್ದಂಗೆ ನಾನ್ ಕಾಂಟ್ರವರ್ಷಿಯಲ್, ಯಾವುದೇ ಪ್ರಾಬ್ಲಮ್ಮು ಇಲ್ಲ, ಯಾರ ಬಗ್ಗೆ ಮಾತಾಡ್ತಿರ್ಲಿಲ್ಲ, ಯಾರ ಬಗ್ಗೆನೂ ಮಾತಾಡ್ತಾನೆ. ಅವ್ರು ಆಯಿತು, ಅವ್ರು ಇದಾಯಿತು, ಅವ್ರು ಬಂದು ಡೈರೆಕ್ಟ್ರುಗಳಿಗೆ ಒಂಥರ ಅವ್ರು ಇದ್ಬಿಟ್ರೆ ಆ ಇಡೀ ಶೂಟಿಂಗ್ ಅಟ್ಮಾಸ್ಫಿಯರ್ ಒಂದು ಅದ್ಭುತವಾಗಿರೋದು. ಮತ್ತೆ ಹುಟ್ಟಿ ಬರ್ತಾರೆ ಅವರು ನನ್ನ ಪ್ರಕಾರ ಖಂಡಿತ. ಅವರ ಮನೆಯವ್ರಿಗೆ ಎಲ್ಲರಿಗೂ ಒಂದು ಅವರ ಆತ್ಮಕ್ಕೆ ಶಾಂತಿ ಕೊಟ್ಟು ಅವ್ರ ಮನೆಯವ್ರಿಗೆ ನೋವನ್ನು ತಡ್ಕೊಳ್ಳೋಂಥ ಶಕ್ತಿ ಕೊಡಲಿ. ಇಲ್ಲ, ನಾವು ನೋಡಿದ್ದೆಲ್ಲ ಹಳೆ ನೆನಪುಗಳು ಇವತ್ತು ಮರೆಯೋಕ್ಕಾಗಲ್ಲ. ಫಸ್ಟು ತರಲೆ ನನ್ನ ಮಗಳು ಮಾಡಿದ್ದು ಅವರು ಫಸ್ಟು ನಾವು ಅವ್ರು ಪರಿಚಯ ಆಗಿದೆ ಕಾಶಿನಾಥ್ ಅವ್ರ ಮೂಲಕ. ಕಾಶಿನಾಥ್ ಅವ್ರ ಸಿನಿಮಾದಲ್ಲಿ ಅವ್ರು ಮಾಡಿದ್ರು, ಆಮೇಲೆ ತರಲೆ ನನ್ನ ಮಗ ಮಾಡಿದ್ರು, ವಿಶ್ ಮಾಡಿದ್ರು, ನಿಮಗೆಲ್ಲ ಗೊತ್ತೇ ಇದೆ. ಬಹಳ ಅದ್ಭುತವಾದ ಕಲಾವಿದ, ಸರಳ ಜೀವಿ. ನಮಗೆಲ್ಲ ಅವಾಗ ನಾವೆಲ್ಲ ಹೊಸ ಡೈರೆಕ್ಟ್ರ್, ಅವಾಗೆಲ್ಲ ನಮ್ಮ ಜೊತೆ ಇದ್ಕೊಂಡು ಡೇಟ್ಸ್ ಪ್ರಾಬ್ಲಮ್ ಆಗದೆ ತುಂಬ ಸಪೋರ್ಟ್ ಮಾಡಿದರು ನಮಗೆ. ಭಾಳ ಏನೋ ಪರಿಪೂರ್ಣ ವ್ಯಕ್ತಿ ಅಂತಲೇ ಹೇಳ್ಬೇಕು ಅವ್ರು. ಆ್ಯಕ್ಚುಲಿ ತುಂಬ ವಿಶ್ವ ಮತ್ತು ತರಲೆ ನನ್ನ ಮಗ ಸರ್, ಅದು ಯಾವತ್ತೂ ಮರೆಯಲಾರ್ದಂಥ ಸಿನಿಮಾ. ಹೌದೌದು. ಆ ಜರ್ನಿ ಯಾವತ್ತೂ ಬೆಳಿಗ್ಗೆ ಅವ್ರು ಇಲ್ಲ ಅಂದಾಗ ಫಸ್ಟ್ ಶುರುವಾಗಿದೆ ನಮ್ಮದು ಅವ್ರ ಮಾತು ಅಲ್ಲಿಂದ ಸರ್. ಹೌದೌದು. ಅದೇನೇ ನಾನು ಟ್ವೀಟು ಅದೇ ಮಾಡಿದ್ದೆ. ನನ್ನ ಜೀವನದ ಮೊದಲ ಹೆಜ್ಜೆಯಲ್ಲಿ ಅವರು ನನ್ನ ಜೊತೆಯಲ್ಲಿ ಬಂದಿದ್ದರು. ತುಂಬ ಅಪರೂಪವಾದಂಥ ನಟ. ಇವ್ರು ಹೇಳ್ದಂಗೆ ನಾನ್ ಕಾಂಟ್ರವರ್ಷಿಯಲ್, ಯಾವುದೇ ಪ್ರಾಬ್ಲಮ್ಮು ಇಲ್ಲ, ಯಾರ ಬಗ್ಗೆ ಮಾತಾಡ್ತಿರ್ಲಿಲ್ಲ, ಯಾರ ಬಗ್ಗೆನೂ ಮಾತಾಡ್ತಾನೆ. ಅವ್ರು ಆಯಿತು, ಅವ್ರು ಇದಾಯಿತು, ಅವ್ರು ಬಂದು ಡೈರೆಕ್ಟ್ರುಗಳಿಗೆ ಒಂಥರ ಅವ್ರು ಇದ್ಬಿಟ್ರೆ ಆ ಇಡೀ ಶೂಟಿಂಗ್ ಅಟ್ಮಾಸ್ಫಿಯರ್ ಒಂದು ಅದ್ಭುತವಾಗಿರೋದು. ಮತ್ತೆ ಹುಟ್ಟಿ ಬರ್ತಾರೆ ಅವರು ನನ್ನ ಪ್ರಕಾರ ಖಂಡಿತ. ಅವರ ಮನೆಯವ್ರಿಗೆ ಎಲ್ಲರಿಗೂ ಒಂದು ಅವರ ಆತ್ಮಕ್ಕೆ ಶಾಂತಿ ಕೊಟ್ಟು ಅವ್ರ ಮನೆಯವ್ರಿಗೆ ನೋವನ್ನು ತಡ್ಕೊಳ್ಳೋಂಥ ಶಕ್ತಿ ಕೊಡಲಿ. ಇಲ್ಲ, ನಾವು ನೋಡಿದ್ದೆಲ್ಲ ಹಳೆ ನೆನಪುಗಳು ಇವತ್ತು ಮರೆಯೋಕ್ಕಾಗಲ್ಲ. ಫಸ್ಟು ತರಲೆ ನನ್ನ ಮಗಳು ಮಾಡಿದ್ದು ಅವರು ಫಸ್ಟು ನಾವು ಅವ್ರು ಪರಿಚಯ ಆಗಿದೆ ಕಾಶಿನಾಥ್ ಅವ್ರ ಮೂಲಕ.
ಕಾಶಿನಾಥ್ ಅವ್ರ ಸಿನಿಮಾದಲ್ಲಿ ಅವ್ರು ಮಾಡಿದ್ರು, ಆಮೇಲೆ ತರಲೆ ಮಗ ಮಾಡಿದ್ರು, ವಿಶ್ ಮಾಡಿದ್ರು, ನಿಮಗೆಲ್ಲ ಗೊತ್ತೇ ಇದೆ. ಬಹಳ ಅದ್ಭುತವಾದ ಕಲಾವಿದ, ಸರಳ ಜೀವಿ. ನಮಗೆಲ್ಲ ಅವಾಗ ನಾವೆಲ್ಲ ಹೊಸ ಡೈರೆಕ್ಟ್ರ್, ಅವಾಗೆಲ್ಲ ನಮ್ಮ ಜೊತೆ ಇದ್ಕೊಂಡು ಡೇಟ್ಸ್ ಪ್ರಾಬ್ಲಮ್ ಆಗದೆ ತುಂಬ ಸಪೋರ್ಟ್ ಮಾಡಿದರು ನಮಗೆ. ಭಾಳ ಏನೋ ಪರಿಪೂರ್ಣ ವ್ಯಕ್ತಿ ಅಂತಲೇ ಹೇಳ್ಬೇಕು ಅವ್ರು. ಆ್ಯಕ್ಚುಲಿ ತುಂಬ ವಿಶ್ವ ಮತ್ತು ತರಲೆ ನನ್ನ ಮಗ ಸರ್, ಅದು ಯಾವತ್ತೂ ಮರೆಯಲಾರ್ದಂಥ ಸಿನಿಮಾ. ಹೌದೌದು ಆ ಜರ್ನಿ ಯಾವತ್ತೂ ಬೆಳಿಗ್ಗೆ ಅವ್ರು ಇಲ್ಲ ಅಂದಾಗ ಫಸ್ಟ್ ಶುರುವಾಗಿದೆ ನಮ್ಮದು ಅವ್ರ ಮಾತು ಅಲ್ಲಿಂದ ಸರ್. ಹೌದೌದು, ಅದೇನೇ ನಾನು ಟ್ವೀಟು ಅದೇ ಮಾಡಿದ್ದೆ. ನನ್ನ ಜೀವನದ ಮೊದಲ ಹೆಜ್ಜೆಯಲ್ಲಿ ಅವರು ನನ್ನ ಜೊತೆಯಲ್ಲಿ ಬಂದಿದ್ದರು. ತುಂಬ ಅಪರೂಪವಾದಂಥ ನಟ. ಇವ್ರು ಹೇಳ್ದಂಗೆ ನಾನ್ ಕಾಂಟ್ರವರ್ಷಿಯಲ್, ಯಾವುದೇ ಪ್ರಾಬ್ಲಮ್ಮು ಇಲ್ಲ, ಯಾರ ಬಗ್ಗೆ ಮಾತಾಡ್ತಿರ್ಲಿಲ್ಲ, ಯಾರ ಬಗ್ಗೆನೂ ಮಾತಾಡ್ತಾನಿರಲ್ಲ. ಅವ್ರು ಆಯಿತು, ಅವ್ರು ಇದಾಯಿತು, ಅವ್ರು ಬಂದು ಡೈರೆಕ್ಟ್ರುಗಳಿಗೆ ಒಂಥರ ಅವ್ರು ಇದ್ಬಿಟ್ರೆ ಆ ಇಡೀ ಶೂಟಿಂಗ್ ಅಟ್ಮಾಸ್ಫಿಯರ್ ಒಂದು ಅದ್ಭುತವಾಗಿರೋದು. ಮತ್ತೆ ಹುಟ್ಟಿ ಬರ್ತಾರೆ ಅವರು ನನ್ನ ಪ್ರಕಾರ ಖಂಡಿತ. ಅವರ ಮನೆಯವ್ರಿಗೆ ಎಲ್ಲರಿಗೂ ಒಂದು ಅವರ ಆತ್ಮಕ್ಕೆ ಶಾಂತಿ ಕೊಟ್ಟು ಅವ್ರ ಮನೆಯವ್ರಿಗೆ ನೋವನ್ನು ತಡ್ಕೊಳ್ಳೋಂಥ ಶಕ್ತಿ ಕೊಡಲಿ. ಇಲ್ಲ, ನಾವು ನೋಡಿದ್ದೆಲ್ಲ ಹಳೆ ನೆನಪುಗಳು ಇವತ್ತು ಮರೆಯೋಕ್ಕಾಗಲ್ಲ. ಫಸ್ಟು ತರಲೆ ನನ್ನ ಮಗಲ್ಲಿ ಮಾಡಿದ್ದು ಅವರು, ಫಸ್ಟು ನಾವು ಅವ್ರ ಪರಿಚಯ ಆಗಿದೆ ಕಾಶಿನಾಥ್ ಅವ್ರ ಮೂಲಕ. ಕಾಶಿನಾಥ್ ಅವ್ರ ಸಿನಿಮಾದಲ್ಲಿ ಅವ್ರು ಮಾಡಿದ್ರು, ಆಮೇಲೆ ತರಲೆ ನನ್ನ ಮಗ ಮಾಡಿದ್ರು, ವಿಶ್ ಮಾಡಿದ್ರು, ನಿಮಗೆಲ್ಲ ಗೊತ್ತೇ ಇದೆ. ಬಹಳ ಅದ್ಭುತವಾದ ಕಲಾವಿದ, ಸರಳ ಜೀವಿ. ನಮಗೆಲ್ಲ ಅವಾಗ ನಾವೆಲ್ಲ ಹೊಸ ಡೈರೆಕ್ಟ್ರ್, ಅವಾಗೆಲ್ಲ ನಮ್ಮ ಜೊತೆ ಇದ್ಕೊಂಡು ಡೇಟ್ಸ್ ಪ್ರಾಬ್ಲಮ್ ಆಗದೆ ತುಂಬ ಸಪೋರ್ಟ್ ಮಾಡಿದರು ನಮಗೆ. ಭಾಳ ಏನೋ ಪರಿಪೂರ್ಣ ವ್ಯಕ್ತಿ ಅಂತಲೇ ಹೇಳ್ಬೇಕು ಅವ್ರು. ಆ್ಯಕ್ಚುಲಿ ತುಂಬ ವಿಶ್ವ ಮತ್ತು ತರಲೆ ನನ್ನ ಮಗ ಸರ್, ಅದು ಯಾವತ್ತೂ ಮರೆಯಲಾರ್ದಂಥ ಸಿನಿಮಾ. ಹೌದೌದು ಆ ಜರ್ನಿ ಯಾವತ್ತೂ ಬೆಳಿಗ್ಗೆ ಅವ್ರು ಇಲ್ಲ ಅಂದಾಗ ಫಸ್ಟ್ ಶುರುವಾಗಿದೆ ನಮ್ಮದು ಅವ್ರ ಮಾತು ಅಲ್ಲಿಂದ ಸರ್. ಹೌದೌದು, ಅದೇನೇ ನಾನು ಟ್ವೀಟು ಅದೇ ಮಾಡಿದ್ದೆ. ನನ್ನ ಜೀವನದ ಮೊದಲ ಹೆಜ್ಜೆಯಲ್ಲಿ ಅವರು ನನ್ನ ಜೊತೆಯಲ್ಲಿ ಬಂದಿದ್ದರು. ತುಂಬ ಅಪರೂಪವಾದಂಥ ನಟ. ಇವ್ರು ಹೇಳ್ದಂಗೆ ನಾನ್ ಕಾಂಟ್ರವರ್ಷಿಯಲ್, ಯಾವುದೇ ಪ್ರಾಬ್ಲಮ್ಮು ಇಲ್ಲ, ಯಾರ ಬಗ್ಗೆ ಮಾತಾಡ್ತಿರ್ಲಿಲ್ಲ, ಯಾರ ಬಗ್ಗೆನೂ ಮಾತಾಡ್ತಾನಿರಲ್ಲ. ಅವ್ರು ಆಯಿತು, ಅವ್ರು ಇದಾಯಿತು, ಅವ್ರು ಬಂದು ಡೈರೆಕ್ಟ್ರುಗಳಿಗೆ ಒಂಥರ ಅವ್ರು ಇದ್ಬಿಟ್ರೆ ಆ ಇಡೀ ಶೂಟಿಂಗ್ ಅಟ್ಮಾಸ್ಫಿಯರ್ ಒಂದು ಅದ್ಭುತವಾಗಿರೋದು. ಮತ್ತೆ ಹುಟ್ಟಿ ಬರ್ತಾರೆ ಅವರು ನನ್ನ ಪ್ರಕಾರ ಖಂಡಿತ. ಅವರ ಮನೆಯವ್ರಿಗೆ ಎಲ್ಲರಿಗೂ ಒಂದು ಅವರ ಆತ್ಮಕ್ಕೆ ಶಾಂತಿ ಕೊಟ್ಟು ಅವ್ರ ಮನೆಯವ್ರಿಗೆ ನೋವನ್ನು ತಡ್ಕೊಳ್ಳೋಂಥ ಶಕ್ತಿ ಕೊಡಲಿ. ಇಲ್ಲ, ನಾವು ನೋಡಿದ್ದೆಲ್ಲ ಹಳೆ ನೆನಪುಗಳು ಇವತ್ತು ಮರೆಯೋಕ್ಕಾಗಲ್ಲ. ಫಸ್ಟು ತರಲೆ ನನ್ನ ಮಗಲ್ಲಿ ಮಾಡಿದ್ದು ಅವರು, ಫಸ್ಟು ನಾವು ಅವ್ರ ಪರಿಚಯ ಆಗಿದೆ ಕಾಶಿನಾಥ್ ಅವ್ರ ಮೂಲಕ. ಕಾಶಿನಾಥ್ ಅವ್ರ ಸಿನಿಮಾದಲ್ಲಿ ಅವ್ರು ಮಾಡಿದ್ರು, ಆಮೇಲೆ ತರಲೆ ನನ್ನ ಮಗ ಮಾಡಿದ್ರು, ವಿಶ್ ಮಾಡಿದ್ರು, ನಿಮಗೆಲ್ಲ ಗೊತ್ತೇ ಇದೆ. ಬಹಳ ಅದ್ಭುತವಾದ ಕಲಾವಿದ, ಸರಳ ಜೀವಿ. ನಮಗೆಲ್ಲ ಅವಾಗ ನಾವೆಲ್ಲ ಹೊಸ ಡೈರೆಕ್ಟ್ರ್, ಅವಾಗೆಲ್ಲ ನಮ್ಮ ಜೊತೆ ಇದ್ಕೊಂಡು ಡೇಟ್ಸ್ ಪ್ರಾಬ್ಲಮ್ ಆಗದೆ ತುಂಬ ಸಪೋರ್ಟ್ ಮಾಡಿದರು ನಮಗೆ. ಭಾಳ ಏನೋ ಪರಿಪೂರ್ಣ ವ್ಯಕ್ತಿ ಅಂತಲೇ ಹೇಳ್ಬೇಕು ಅವ್ರು. ಆ್ಯಕ್ಚುಲಿ ತುಂಬ ವಿಶ್ವ ಮತ್ತು ತರಲೆ ನನ್ನ ಮಗ ಸರ್, ಅದು ಯಾವತ್ತೂ ಮರೆಯಲಾರ್ದಂಥ ಸಿನಿಮಾ. ಹೌದೌದು ಆ ಜರ್ನಿ ಯಾವತ್ತೂ ಬೆಳಿಗ್ಗೆ ಅವ್ರು ಇಲ್ಲ ಅಂದಾಗ ಫಸ್ಟ್ ಶುರುವಾಗಿದೆ ನಮ್ಮದು ಅವ್ರ ಮಾತು ಅಲ್ಲಿಂದ ಸರ್. ಹೌದೌದು, ಅದೇನೇ ನಾನು ಟ್ವೀಟು ಅದೇ ಮಾಡಿದ್ದೆ. ನನ್ನ ಜೀವನದ ಮೊದಲ ಹೆಜ್ಜೆಯಲ್ಲಿ ಅವರು ನನ್ನ ಜೊತೆಯಲ್ಲಿ ಬಂದಿದ್ದರು. ತುಂಬ ಅಪರೂಪವಾದಂಥ ನಟ. ಇವ್ರು ಹೇಳ್ದಂಗೆ ನಾನ್ ಕಾಂಟ್ರವರ್ಷಿಯಲ್, ಯಾವುದೇ ಪ್ರಾಬ್ಲಮ್ಮು ಇಲ್ಲ, ಯಾರ ಬಗ್ಗೆ ಮಾತಾಡ್ತಿರ್ಲಿಲ್ಲ, ಯಾರ ಬಗ್ಗೆನೂ ಮಾತಾಡ್ತಾನಿರಲ್ಲ. ಅವ್ರು ಆಯಿತು, ಅವ್ರು ಇದಾಯಿತು, ಅವ್ರು ಬಂದು ಡೈರೆಕ್ಟ್ರುಗಳಿಗೆ ಒಂಥರ ಅವ್ರು ಇದ್ಬಿಟ್ರೆ ಆ ಇಡೀ ಶೂಟಿಂಗ್ ಅಟ್ಮಾಸ್ಫಿಯರ್ ಒಂದು ಅದ್ಭುತವಾಗಿರೋದು. ಮತ್ತೆ ಹುಟ್ಟಿ ಬರ್ತಾರೆ ಅವರು ನನ್ನ ಪ್ರಕಾರ ಖಂಡಿತ. ಅವರ ಮನೆಯವ್ರಿಗೆ ಎಲ್ಲರಿಗೂ ಒಂದು ಅವರ ಆತ್ಮಕ್ಕೆ ಶಾಂತಿ ಕೊಟ್ಟು ಅವ್ರ ಮನೆಯವ್ರಿಗೆ ನೋವನ್ನು ತಡ್ಕೊಳ್ಳೋಂಥ ಶಕ್ತಿ ಕೊಡಲಿ.